ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು 2 kg ಆಗೋಷ್ಟು ಕುರಿ ತಲೆ ಮಾಂಸ ತೊಗೊಂಡಿದ್ದೀನಿ. ಇದಕ್ಕೆ 4 ಪೀಸು ಚಕ್ಕೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕಾಯಿ ತುರಿ, ಹಿಂಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಆಯಿಲ್ ಹಾಕಿ, ನಂತರ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಬ್ರೌನಿಷ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಬ್ರೌನಿಷ್ ಆಗೋ ತನಕ ಬೇಯಿಸ್ಕೊಳ್ಳೋದು ಯಾಕೆ ಅಂದರೆ ಸ್ವಲ್ಪ ಟೇಸ್ಟು ಸಕ್ಕತ್ತಾಗಿ ಅಂತ ಅಷ್ಟೇ. ಅದಾದ ನಂತರ ಈರುಳ್ಳಿ ಮತ್ತು ಶುಂಠಿನೂ ಹಾಗೆಯೇ ಬ್ರೌನಿಷ್ ಆಗೋ ತನಕ ಸ್ವಲ್ಪ ಇಟ್ಕೊಳ್ಳಿ. ಅದಾದ ನಂತರ ಮಿಕ್ಸಿ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆಗಬೇಕು. ನಂತರ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಪೇಸ್ಟನ್ನ ಹಾಕಿಬಿಟ್ಟು ಮನೇಲಿ ಮಾಡಿರೋ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅದಾದ ನಂತರ ಕ್ಲೀನಾಗಿ ಚೆನ್ನಾಗಿ ತೊಳೆದಿಟ್ಟಿರುವ 2 kg ತಲೆ ಮಾಂಸ, ಕುರಿ ತಲೆ ಮಾಂಸನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಇದು ಹಸಿ ಸ್ಮೆಲ್ಲು ಹೋಗೋ ತನಕ ನೀವು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಹಸಿ ಸ್ಮೆಲ್ ಹೋದರೆ ಸಕ್ಕಾಗಿರೋ ತಲೆ ಮಾಂಸ ಅನ್ನೋದೇ ಇಲ್ಲ. ಇದು ಸೇಮ್ ಕುರಿ ಮಟನ್ ಥರನೇ ಇರುತ್ತೆ. ತಿಂದರೆ ಮಾತ್ರ ಸೂಪರಾಗಿರುತ್ತೆ. ನೋಡಿ, ನಾನು ರುಚಿಗೆ ಆಮೇಲೆ ಮತ್ತೊಂದು ಸರಿ ಹಾಕ್ಕೊತೀನಿ ಉಪ್ಪನ್ನು. ಈಗ ಸ್ವಲ್ಪ ಮಾತ್ರ ಟೇಸ್ಟಿಗೋಸ್ಕರ ಹಾಕ್ತಿದ್ದೀನಿ. ನಂತರ ಚಕ್ಕೆ, ಟೊಮೊಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿನ ನಾನು ಮಿಕ್ಸಿ ಮಾಡ್ಕೊಂಡು ಬಿಡ್ತಾಯಿದ್ದೀನಿ. ಮಿಕ್ಸಿ ಮಾಡಿದ ನಂತರ ಅದೇನು ಬೇಯ್ತಾ ಇರುತ್ತೆ ಮಟನ್ಗೆ, ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಮತ್ತೆ ಚೆನ್ನಾಗಿ ಕುದಿಸಿ ಕಲರ್ ಮಾತ್ರ ಸೂಪರಾಗಿ ಬಂದಿರುತ್ತೆ. ಈಗ ನೀವು ಎಷ್ಟು ಚೆನ್ನಾಗಿ ಈಗಲೇ ಕುದಿಸ್ತೀರೋ ಅಷ್ಟು ಚೆನ್ನಾಗಿ ಪೀಸ್ಗೆ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ನೋಡಿ, ನೋಡ್ತಾ ಇದ್ರೇ ವಾವ್, ತಿನ್ನಬೇಕು ಅನಿಸ್ತಿರುತ್ತೆ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾಯಿರುತ್ತೆ. ನೋಡಿ, ನೀವು ಒಂದ್ಸರಿ ಮಾಡ್ಕೊಂಡು ತಿನ್ನಿ ನನ್ನ ಸ್ಟೈಲಲ್ಲಿ. ಇದು ಅಮ್ಮನ ರೆಸಿಪಿ, ನಾನು ಮಾಡ್ತಿರೋದು ನನ್ನ ಸ್ಟೈಲಲ್ಲಿ. ನಂತರ 4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊತಾ ಇದ್ದೀನಿ. ಹಾಗೆ 4 ಟೇಬಲ್ ಸ್ಪೂನು ಧನಿಯಾ ಪುಡಿ ತೊಗೊತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ಆ ಕುದೀತಿರೋ ಸಾಂಬಾರಿಗೆ ಆ್ಯಡ್ ಮಾಡಿ ಮತ್ತು ಆ ತೊಳೆದಿಟ್ಟಿರೋ ನೀರನ್ನ ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ರುಚಿಗೆ ಟೇಸ್ಟ್ ನೋಡಿ ಮತ್ತೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾದ ನಂತರ ಒಂದ್ಸರಿ ಟೇಸ್ಟ್ ನೋಡಿ ಉಪ್ಪು ಮತ್ತೆ ಆ್ಯಡ್ ಮಾಡಬೇಕಾ ಅಂತ, ಆಮೇಲೆ ನೋಡ್ಕೊಂಡು ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ನಂತರ ಮಿಕ್ಸಿ ಜಾರಲ್ಲಿರೋ ಮತ್ತೊಂದು ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ಮತ್ತು 5 ವಿಷಲ್ ಹೊಡೆಸ್ಕೊತಾ ಇದ್ದೀನಿ. ಸೂಪರಾಗಿತ್ತು ಮತ್ತು ಟೇಸ್ಟು. ನಂತರ ಮುದ್ದೆಗೆ 1 ಚಮಚಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ. ಅದಾನಂತರ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕುದಿ ಬರಬೇಕು. ಆಗ 1 ಬೌಲಷ್ಟು ನಾನು ಹಿಟ್ಟು ಹಾಕ್ತಾಯಿದ್ದೀನಿ. ಹಿಟ್ಟು ಹಾಕ್ಬಿಟ್ಟು 5 ನಿಮಿಷ ಹಂಗೆ ಬಿಡಬೇಕು. ಅದು ಉಕ್ಕಿ ಬರಬೇಕಾದ್ರೆ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೋಡಿ, ನಮ್ಮ ಮುದ್ದೆ ರೆಡಿ ಆಯಿತು. ಆಲ್ಮೋಸ್ಟು ಕೆಳಗಿಟ್ಬಿಟ್ಟು ಕೂಡಿಸ್ಕೊಂಡು ಮತ್ತೆ 5 ನಿಮಿಷ ಒಲೆ ಮೇಲೆ ಇಟ್ಟು ಹಸಿ ಸ್ಮೆಲ್ಲೆಲ್ಲ ಮುದ್ದೆದು ಹೋಗಬೇಕು. ಆಮೇಲೆ ಮುದ್ದೆ ಇಟ್ಟು ರೆಡಿ ಆಯಿತು. ಕಟ್ಕೊಳ್ಳೋದೊಂದೇ ಬಾಕಿ ಇರೋದು. ನೋಡಿ, ನಮ್ಮ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ. ಶಾನುಗೆ ಊಟ ಕೊಡ್ತಾಯಿದ್ದೀನಿ. ಅವಳು ಹೇಗಿರುತ್ತೆ ಅಂತ ತಿಂದು ಹೇಳಿ ಅಂತ ತಿಂತಾ ಇದ್ದಾಳೆ. ಸಖತ್ತಾಗಿತ್ತು ಅಂತ ಹೇಳಿದ್ಲು. ಇದು ನಮ್ಮ ಮುದ್ದೆ ಮಟನ್ ಸಾಂಬಾರ್ ಹೇಗಿತ್ತು ಒಂದ್ಸರಿ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.